ಕಲರ್ಸ್ ಕನ್ನಡದ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಏನಾಯ್ತು? ಬಿಗ್ ಬಾಸ್ ಪ್ರೋಮೋ ಹೇಗೆ ನೋಡ್ತೀರಾ? ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತೇವೆ. ನೀವೇನು ನಮ್ಮ ಅನುವಾದ ಕನ್ನಡ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೌದು, ಸೋಷಿಯಲ್ ಮೀಡಿಯಾ ಅನ್ನೋದು ಸಾಮಾನ್ಯ ಜನರ ಅವಿಭಾಜ್ಯ ಅಂಗವಾಗಿದೆ. ತಮಗೆ ಅನ್ನಿಸಿದನ್ನ ಪೋಸ್ಟ್ ಮಾಡೋದ್ರಿಂದ ಹಿಡಿದು ದುಡಿಮೆಯ ಒಂದು ಸಾಧನವಾಗಿ ಬಳಸುತ್ತಿದ್ದಾರೆ. ಏನೋ ಮನೋರಂಜನಾ ವಾಹಿನಿಗಳು ಕೂಡ ತಮ್ಮ ವೀಕ್ಷಕರಿಗೆ ತಾವು ಪ್ರಸಾರ ಮಾಡುತ್ತಿರುವ ರಿಯಾಲಿಟಿ ಶೋ, ಸೀರಿಯಲ್ ಸೇರಿದಂತೆ ಏನೇ ಅಪ್ಡೇಟ್ ಕೊಡಬೇಕು ಅಂದ್ರೂ ಅದನ್ನ ಸೋಷಿಯಲ್ ಮೀಡಿಯಾವನ್ನ ಬಳಸ್ತಾರೆ. ಇತ್ತೀಚೆಗೆ ಜನರು ಇನ್ಸ್ಟಾಗ್ರಾಮ್ ಅನ್ನ ಅತಿ ಹೆಚ್ಚು ಬಳಕೆ ಮಾಡ್ತಾರೆ. ಅಲ್ಲದೆ ಮನೋರಂಜನೆ ನೀಡುವ ವಾಹಿನಿಗಳು ಕೂಡ ಅಷ್ಟೇ ಬಳಕೆ ಮಾಡ್ತಿವೆ. ಅದರಲ್ಲೂ ಕನ್ನಡದ ಪ್ರಮುಖ ವಾಹಿನಿಗಳು ಕೂಡ ಸೇರಿಕೊಂಡಿವೆ. ಆದರೆ ಕೆಲವೇ ಗಂಟೆಗಳ ಹಿಂದೆ ಕಲರ್ಸ್ ಕನ್ನಡ ಹಾಗೂ ಕಲರ್ಸ್ ಹಿಂದಿ ವಾಹಿನಿಯ ಇನ್ಸ್ಟಾಗ್ರಾಮ್ ಖಾತೆಗಳು ಡಿಆಕ್ಟಿವೇಟ್ ಆಗಿವೆ. ಸಾವಿರಾರು ವಿಡಿಯೋಗಳು ಕೂಡ ಡಿಲೀಟ್ ಆಗಿವೆ. ಈ ಎರಡು ವಾಹಿನಿಗಳು ಬಿಗ್ ಬಾಸ್ ಅಂತ ರಿಯಾಲಿಟಿ ಶೋಗಳನ್ನು ಸೇರಿದಂತೆ ತಮ್ಮ ವಾಹಿನಿಯಲ್ಲಿ ಪ್ರಸಾರವಾಗುವ ಸೀರಿಯಲ್ ತುಣುಕುಗಳನ್ನ ಪ್ರಸಾರ ಮಾಡುತ್ತಿತ್ತು. ಮಿಲಿಯನ್ ಲೆಕ್ಕದಲ್ಲಿ ಫಾಲೋ ಮಾಡುತ್ತಿದ್ದ ವೀಕ್ಷಕರು ಅಪ್ಡೇಟ್ ಸಿಗದೆ ಪರದಾಡುತ್ತಿದ್ದಾರೆ. ಅದರಲ್ಲೂ ಬಿಗ್ ಬಾಸ್ ಪ್ರೇಮಿಗಳು ಪ್ರೋಮೋಗಳನ್ನ ನೋಡದೆ ಕಿರಿಕಿರಿ ಅನುಭವಿಸುತ್ತಿದ್ದಾರೆ. ಅಷ್ಟಕ್ಕೂ ಎರಡು ವಾಹಿನಿಗಳ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಏನಾಯ್ತು? ಈ ವಾಹಿನಿಗಳ ಅಪ್ಡೇಟ್ ಅನ್ನು ಇನ್ನು ನೋಡಬಹುದಾ? ಎಲ್ಲವನ್ನ ಹೇಳ್ತೀನಿ ಕೇಳಿ. ಕಲರ್ಸ್ ಕನ್ನಡ ಇನ್ಸ್ಟಾ ಅಕೌಂಟ್ಗೆ ಏನಾಯ್ತು? ಹೌದು, ಇಂದು ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ಕಲರ್ಸ್ ಕನ್ನಡದ ಇನ್ಸ್ಟಾಗ್ರಾಮ್ ಖಾತೆ ಏಕಾಏಕಿ ನಿಷ್ಕ್ರಿಯಗೊಂಡಿದೆ. ಇದುವರೆಗೂ ಅಪ್ಲೋಡ್ ಮಾಡಿದ್ದ ಲಕ್ಷಾಂತರ ವಿಡಿಯೋಗಳು ಕೂಡ ಡಿಲೀಟ್ ಆಗಿವೆ. ಇದಕ್ಕೆ ನಿಖರವಾದ ಕಾರಣಗಳು ಗೊತ್ತಿಲ್ಲದೆ ಇದ್ದರೂ ಮೂಲಗಳು ಕೊಟ್ಟಿರುವ ಮಾಹಿತಿ ಪ್ರಕಾರ ತಾಂತ್ರಿಕ ಸಮಸ್ಯೆ ಆಗಿದೆ. ಈ ಕಾರಣಕ್ಕೆ ಡಿಆಕ್ಟಿವೇಟ್ ಆಗಿದೆ. ಇನ್ಸ್ಟಾಗ್ರಾಮ್ ಖಾತೆ ನಿಷ್ಕ್ರಿಯಗೊಳ್ಳುವುದಕ್ಕೆ ಕಾಪಿರೈಟ್ ಸಮಸ್ಯೆ ಅಲ್ಲ ಅನ್ನೋದು ಹೇಳಲಾಗ್ತಿದೆ. ಅಂದಾಗೂ ಆಕ್ಟಿವೇಟ್ ಆಗೋದಾದ್ರೂ ಯಾವಾಗ? ಕಲರ್ಸ್ ಕನ್ನಡ ಹಾಗೂ ಕಲರ್ಸ್ ಹಿಂದಿ ಎರಡು ವಾಹಿನಿಯ ಖಾತೆಗಳು ಡಿಆಕ್ಟಿವೇಟ್ ಆಗಿದೆ. ಹಾಗಂತ ತಕ್ಷಣಕ್ಕೆ ಸರಿ ಹೋಗುವ ಸಾಧ್ಯತೆ ಏನೂ ಇಲ್ಲ. ಮತ್ತೆ ಇವರ ಇನ್ಸ್ಟಾಗ್ರಾಮ್ ಖಾತೆ ಆಕ್ಟಿವೇಟ್ ಆಗುವುದಕ್ಕೆ ಕಮ್ಮಿ ಅಂದರೂ ಒಂದಿಷ್ಟು ದಿನಗಳು ಬೇಕಾಗ್ತದೆ. ಹೀಗಾಗಿ ಇನ್ಸ್ಟಾಗ್ರಾಮ್ ನ ಕಲರ್ಸ್ ಕನ್ನಡ ಫಾಲೋ ಮಾಡೋರಿಗೆ ಬಿಗ್ ಬಾಸ್ ಸೇರಿದಂತೆ ಸೀರಿಯಲ್ಗಳ ಅಪ್ಡೇಟ್ಗಳು 2 ದಿನಗಳ ಮಟ್ಟಿಗೆ ಸಿಗುವುದಿಲ್ಲ ಎಂದು ಹೇಳಲಾಗ್ತಿದೆ. ಬಿಗ್ ಬಾಸ್ ಪ್ರೋಮೋವನ್ನ ಎಲ್ಲಿ ನೋಡಬಹುದು? ಬಿಗ್ ಬಾಸ್ ಪ್ರೋಮೋವನ್ನ ಜಿಯೋ ಹಾಟ್‌ಸ್ಟಾರ್ ಕನ್ನಡದಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡದ ಪ್ರೇಮಿಗಳು ಅಲ್ಲಿ ಅಪ್ಡೇಟ್ ಪಡೆದುಕೊಳ್ಳುವ ಜೊತೆಗೆ ಪ್ರೋಮೋ ವೀಕ್ಷಣೆ ಮಾಡಬಹುದು. ಬಿಗ್ ಬಾಸ್ ಅಪ್ಡೇಟ್ ಏನು? ಇಂದು ನವೆಂಬರ್ 1 ಕನ್ನಡ ರಾಜ್ಯೋತ್ಸವದಂದು ಬಿಗ್ ಬಾಸ್ ಮನೆಯಲ್ಲಿ ಸಂಭ್ರಮ ಜೋರಾಗಿದೆ. ಹಾಗೆ ಕಿಚ್ಚನ ಬಿಗ್ ಬಾಸ್ ಮನೆಯ ಸದಸ್ಯರ ಆರೋಪ ಪ್ರತ್ಯಾರೋಪಗಳಿಗೆ ಸಲಹೆ ನೀಡಲಿದ್ದಾರೆ. ಈ ವಾರ ಕೂಡ ಅಶ್ವಿನಿ ಗೌಡ ಸೇರಿದಂತೆ ಹಲವು ಸದಸ್ಯರಿಗೆ ಕ್ಲಾಸ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಜೊತೆಗೆ ಒಂದಿಷ್ಟು ಕಾಮಿಡಿ, ಒಂದಿಷ್ಟು ಪಂಚ್ ಡೈಲಾಗ್ಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಇದು ಇವತ್ತಿನ ಸುದ್ದಿ. ಈ ಸುದ್ದಿ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹೌದು ಅಂತ ತಿಳಿಸಿ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅನುವಾದ ಇದು ಪಕ್ಕಾ ಸುದ್ದಿಯ ಜೊತೆಗೆ ಸಂಪೂರ್ಣ ಉಚಿತ.